ತಂತ್ರಜ್ಞಾನದ ಜಗತ್ತಿನಲ್ಲಿ ಜೀವಿಸ್ತಾ ಇರುವ ನಾವು ಆಧುನಿಕವಾಗಿ ಎಷ್ಟೇ ಮುಂದುವರಿದ್ರೂ ಕೂಡ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ಮರೆಯುವಂತಿಲ್ಲ. ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ನಾವು ಹುಟ್ಟಿದ ಕೂಡಲೇ ಋಣತ್ರಯಗಳು ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ದೇವರ ಭಜನೆ, ಪೂಜೆ, ವ್ರತ, ಯಜ್ಞ, ಯಾಗಾದಿಗಳ ಮೂಲಕ ದೇವ ಋಣವನ್ನ ತೀರಿಸಬಹುದು. ನಾವು ವಿದ್ಯಾಭ್ಯಾಸದ ಮೂಲಕ ಜ್ಞಾನ ಸಂಪಾದನೆಯನ್ನ ಮಾಡಿ ಅನಂತರ ಅದನ್ನ ಇತರರಿಗೆ ದಾನ ಎರೆಯುವ ಮೂಲಕ ಋಷಿ ಋಣವನ್ನ ತೀರಿಸಬಹುದು. ನಾವು ಸಂಸಾರಿಗಳಾಗಿ ಸಂತಾನವನ್ನ ಪಡೆದು ಪಿತೃ ಕಾರ್ಯಗಳನ್ನ ಮಾಡುವ ಮೂಲಕ ಪಿತೃ ಋಣವನ್ನ ತೀರಿಸಬಹುದು. ಈಗ ನಾವು ಪಿತೃಪಕ್ಷದ ಮಾಸದಲ್ಲಿದ್ದೇವೆ. ಹಾಗಾದ್ರೆ ಈ ಪಿತೃಪಕ್ಷ ಎನ್ನುವುದರ ಬಗ್ಗೆ ತಿಳಿಯುತ್ತಾ ಹೋಗೋಣ. ದೇವತೆಗಳಿಗೆ ಮತ್ತು ಪಿತೃಗಳಿಗೆ 1 ವರ್ಷ ಅಂದ್ರೆ 1 ದಿನಕ್ಕೆ ಸಮಾನ. ಹೀಗಾಗಿ ತೀರಿ ಹೋದ ವ್ಯಕ್ತಿಗೆ ವರ್ಷದಲ್ಲಿ 1 ದಿನ ಶ್ರಾದ್ದ ಹಾಗೆ ಪಿತೃಪಕ್ಷ ಆಚರಣೆ ನಡೆಸಿದ್ರೆ ತುಂಬಾನೇ ಶ್ರೇಷ್ಠ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಿಂದ ಅಮಾವಾಸ್ಯೆಯವರೆಗಿನ ಕಾಲವನ್ನ ಪಿತೃಪಕ್ಷ ಅಂತ ಕರಿತೇವೆ. ನಮ್ಮ ಹುಟ್ಟಿಗೆ ಕಾರಣರಾದಂತಹ ತಂದೆ ತಾಯಿಗಳ ಋಣವನ್ನ ತೀರಿಸಬೇಕು ಅಂದ್ರೆ ಅವರ ಮನಸ್ಸನ್ನ ನೋಯಿಸದೆ ಅವರು ಇದ್ದಷ್ಟು ಕಾಲ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವರು ಗತಿಸಿದ ನಂತರ ಅವರ ದಿನವನ್ನ ಶ್ರದ್ಧೆಯಿಂದ ಆಚರಿಸಿ ದಾನ ಧರ್ಮಾದಿಗಳನ್ನ ನಡೆಸಬೇಕು. ಇದನ್ನ ನಾವು ಶ್ರಾದ್ದ ಅಂತ ಕರಿತೇವೆ. ಈ ಪಿತೃಪಕ್ಷವು ನಮ್ಮ ಪೂರ್ವಜರ ಸ್ಮರಣೆಗೆ ಮೀಸಲಾದ ಪವಿತ್ರವಾದ ಸಮಯ. ಈ ಸಮಯದಲ್ಲಿ ಪಿಂಡದಾನ, ತರ್ಪಣ, ಶ್ರಾದ್ದ ಇತ್ಯಾದಿ ವಿಧಿಗಳನ್ನ ಮಾಡಲಾಗುತ್ತೆ. ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಧಾರ್ಮಿಕ ಗ್ರಂಥಗಳು ಹೇಳುತ್ತೆ. ನಮ್ಮ ಪೂರ್ವಜರೊಂದಿಗೆ ನಮ್ಮ ಸಂಬಂಧಗಳು ಸದಾಕಾಲ ಇರುತ್ತೆ. ಅವರ ಅನುಗ್ರಹವೇ ನಮ್ಮ ಜೀವನದ ಸಮೃದ್ಧಿ ಹಾಗೆ ಯಶಸ್ಸಿಗೆ ಕಾರಣವಾಗುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಇನ್ನು ಯಾರಿಗೆಲ್ಲ ಶ್ರಾದ್ದ ಅಥವಾ ತರ್ಪಣಗಳನ್ನು ನಡೆಸಬಹುದು? ತಂದೆ ಅಥವಾ ತಾಯಿ ಇಲ್ಲದವರು ಮಾತ್ರ ಶ್ರಾದ್ದ ಮಾಡುವ ಅಧಿಕಾರವನ್ನ ಹೊಂದಿರ್ತಾರೆ. ತೀರಿ ಹೋದ ತಂದೆ, ಅಜ್ಜ, ಮುತ್ತಜ್ಜ, ತಾಯಿ, ಅಜ್ಜಿ, ಮುತ್ತಜ್ಜಿ, ಅದೇ ರೀತಿ ದೊಡ್ಡಪ್ಪ, ಚಿಕ್ಕಪ್ಪ, ಹೆಣ್ಣು ಕೊಟ್ಟ ಮಾವ, ಸೋದರ ಮಾವ, ಅಣ್ಣ, ತಮ್ಮ, ಅವರ ಮಕ್ಕಳು, ತಂಗಿ, ಮಗಳು, ಅಳಿಯ, ತಾಯಿಯ ತಂಗಿ, ತಂದೆಯ ತಂಗಿ, ಹಾಗೆ ಅವರ ಮಕ್ಕಳು, ಗುರು, ಗುರುಪತ್ನಿ, ಆಚಾರ್ಯ, ಶಿಷ್ಯ, ಹೀಗೆ ಸಾಕಿ ಸಲಹಿದವರಿಗೂ ಕೂಡ ಮಹಾಲಯದಲ್ಲಿ ಪಿಂಡ ಪ್ರದಾನ ಅಥವಾ ತರ್ಪಣವನ್ನ ಕೊಡಬಹುದಾಗಿದೆ. ಅದೇ ರೀತಿ ಗೆಳೆಯರು, ಸಂತಾನಹೀನರು, ಅನಾಥರು, ದುರ್ಮರಣದಲ್ಲಿ ತೀರಿಕೊಂಡವರಿಗೂ ಕೂಡ ಪಿಂಡ ಪ್ರದಾನ ಮಾಡಬಹುದು. ಇನ್ನು ಈ ಪಿತೃಪಕ್ಷದ ಸಮಯದಲ್ಲಿ ದಾನ ಧರ್ಮಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ. ಈ ಸಮಯದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ದಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದಂತೆ. ಇದನ್ನ ನಮ್ಮ ರಾಶಿಗೆ ಅನುಗುಣವಾಗಿ ಕೆಲವೊಂದು ವಸ್ತುಗಳನ್ನ ದಾನ ಮಾಡಿದ್ರೆ ಅದು ದುಪ್ಪಟ್ಟು ಫಲಗಳನ್ನ ನಮಗೆ ಕೊಡುತ್ತಂತೆ. ವಿಷ್ಣು ಪುರಾಣದಲ್ಲೂ ಕೂಡ ಪಿತೃಪಕ್ಷದಲ್ಲಿ ದಾನ ಮಾಡುವ ಮಹತ್ವವನ್ನ ಬಹಳ ವಿಶೇಷವಾಗಿ ವಿವರಿಸಲಾಗಿದೆ. ಪಿತೃಪಕ್ಷದ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ದಾನ ಮಾಡಿದ್ರೆ ಪಿತೃದೋಷ ನಿವಾರಣೆಯಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಈ ಪಿತೃಪಕ್ಷದ ಸಮಯ ರಾಶಿಗೆ ಅನುಗುಣವಾಗಿ ಯಾವ ರಾಶಿಯವರು ಏನು ದಾನ ಮಾಡಬಹುದು ಅಂತ ಕೂಡ ಹೇಳಲಾಗಿದೆ. ಮೇಷರಾಶಿಯವರು ಕೆಂಪು ವಸ್ತು ದಾನ ಅಥವಾ ತಾಮ್ರ ದಾನ ಮಾಡಬೇಕು. ವೃಷಭ ರಾಶಿಯವರು ಬಿಳಿ ಹಸುವಿನ ದಾನ ಅಥವಾ ಹೆಣ್ಣು ಮಕ್ಕಳಿಗೆ ಕೀರ್ ತಿನ್ನಿಸಬೇಕು. ಇನ್ನು ಮಿಥುನ ರಾಶಿ ನೆಲ್ಲಿಕಾಯಿ, ದ್ರಾಕ್ಷಿ, ಹವಳದ ದಾನ, ಹೆಸರು ಬೇಳೆ ದಾನ ಮಾಡಬೇಕು. ಕರ್ಕಾಟಕ ರಾಶಿಯವರು ತೆಂಗಿನಕಾಯಿ, ಬಾರ್ಲಿ, ಹಾಲು, ಮೊಸರು, ಬೆಳ್ಳಿ ದಾನ ಮಾಡಬೇಕು. ಸಿಂಹ ರಾಶಿಯವರು ಖರ್ಜೂರ ದಾನ, ಚಿನ್ನದಾನ ಹಾಗೆ ಅನ್ನದಾನ. ಇನ್ನು ಕನ್ಯಾ ರಾಶಿ ಬೆಲ್ಲದಾನ, ನೆಲ್ಲಿಕಾಯಿ ದಾನ, ದ್ರಾಕ್ಷಿ ಮತ್ತು ಹೆಸರು ಬೇಳೆ ದಾನ ಮಾಡಬೇಕು. ಇನ್ನು ತುಲಾ ರಾಶಿ ಖೀರ್ ದಾನ ಅಥವಾ ಹಾಲಿನಿಂದ ತಯಾರಿಸಿದ ವಸ್ತುಗಳನ್ನು ದಾನ ಮಾಡಬೇಕು. ವೃಶ್ಚಿಕ ರಾಶಿ ಭೂದಾನ ಅಥವಾ ಸಂಕಲ್ಪ ಮತ್ತು ದಕ್ಷಿಣೆಯೊಂದಿಗೆ ಮಣ್ಣಿನ ಹಂಟೆಗಳ ದಾನ ಮಾಡಬೇಕು. ಇನ್ನು ಧನು ರಾಶಿ ರಾಮನಾಮ ಬರೆದ ವಸ್ತ್ರದಾನ ಮಾಡಬೇಕು. ಮಕರ ರಾಶಿ ಎಳ್ಳೆಣ್ಣೆ ದಾನ ಮತ್ತು ಎಳ್ಳು ದಾನ. ಕುಂಭರಾಶಿ ಎಳ್ಳು ದಾನ ಮತ್ತು ಎಣ್ಣೆಯಿಂದ ತಯಾರಿಸಿದ ವಸ್ತುಗಳ ದಾನ. ಮೀನರಾಶಿ ಧಾರ್ಮಿಕ ಪುಸ್ತಕಗಳಾದ ಭಗವದ್ಗೀತೆ ಈ ರೀತಿಯ ಪುಸ್ತಕಗಳನ್ನ ದಾನ ಮಾಡಬೇಕು. ಗ್ರಹಗಳನ್ನ ಗಮನದಲ್ಲಿಟ್ಟುಕೊಂಡು ಮಾಡಿದ ದಾನವು ನಮಗೆ ಅನಿಷ್ಟ ಗ್ರಹಗಳಿಂದ ಮುಕ್ತಿಯನ್ನ ನೀಡುತ್ತೆ. ಹೀಗಾಗಿ ಪಿತೃಪಕ್ಷದಲ್ಲಿ ರಾಶಿ ಅಥವಾ ಲಗ್ನದ ಪ್ರಕಾರ ಮಾಡಿದ ದಾನ ಎಂದಿಗೂ ಕೂಡ ವ್ಯರ್ಥ ಆಗುವುದಿಲ್ಲ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.